ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಜೀವನ ಎಂದ ಮೇಲೆ ಗೆಲುವು ಸೋಲು ಇದ್ದಿದ್ದೆ. ಸುಖ ದುಃಖ ಕಷ್ಟಗಳು, ಒಮ್ಮೊಮ್ಮೆ ನೋವು, ಒಮ್ಮೊಮ್ಮೆ ನಲಿವು ಸಾಮಾನ್ಯವಾಗಿದೆ. ಇವೆಲ್ಲದರ ಮಧ್ಯೆ ಅತಿಯಾಗಿ ಟೆನ್ಷನ್ಗೆ ಒಳಗಾಗಿ ಚಿಂತೆಯಿಂದ ಬದುಕನ್ನು ಇನ್ನಷ್ಟು ಹದಗೆಡಿಸುವ ಮೊದಲು ಜೀವನದಲ್ಲಿರುವ ಸುಖದ ಕ್ಷಣಗಳನ್ನು ಸ್ವಚ್ಛಂದವಾಗಿ ಸವಿಯಬೇಕು. ನಮ್ಮ ದುಃಖವೇ ಯಾವಾಗಲೂ ದುಃಖವಾಗುವುದು. ಆದರೆ ನಮಗಿಂತ ದುಃಖದಲ್ಲಿರುವವರನ್ನು ನೋಡಿದಾಗ ಮನಸ್ಸು ತಾನೇ ಹಗುರವಾಗುವುದು. ನನಗೆ ಅದಿಲ್ಲ ಇದಿಲ್ಲ ಎಂದು ಚಿಂತಿಸುವ ಬದಲು ನಮಗೆ ಇರುವುದು ಕೆಲವರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇರುವುದಿಲ್ಲ. ಚಿಕ್ಕ ಮಕ್ಕಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಒದ್ದಾಡುವವರನ್ನು ನೋಡಿದಾಗ ನಾವು ಎಷ್ಟು ಶ್ರೀಮಂತರೆನಿಸುವುದು. ನೆಮ್ಮದಿಯಿಂದ ಮಲಗಲು ಮನೆ ಇದೆ, ಹೊಟ್ಟೆ ತುಂಬ ಊಟ ಮಾಡಲು ಅವಶ್ಯಕ ಸಾಮಗ್ರಿಗಳು, ಮೈ ತುಂಬ ಬಟ್ಟೆ ಇದೆ, ಇನ್ನೇನು ಬೇಕು? ನಮ್ಮ ದೇಹದ ಪ್ರತಿ ಅಂಗದ ಮಹತ್ವ ತಿಳಿಯಬೇಕಾದರೆ ಅದು ಇಲ್ಲದವರಲ್ಲಿ ಕೇಳಿ. ನಮ್ಮ ದೃಷ್ಟಿಕೋನವೇ ಬದಲಾಯಿಸಿಕೊಳ್ಳಬೇಕು. ನಮ್ಮ ಅತಿಯಾದ ಆಸೆಗಳು ಚಿಂತೆಗೆ, ಟೆನ್ಷನ್ಗೆ ಕಾರಣವಾಗಿದೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಚಿಂತೆಗಳಿವೆ, ಸಮಸ್ಯೆಗಳಿವೆ. ಅವುಗಳ ನಡುವೆ ನಗುವುದನ್ನು ಕಲಿಯಬೇಕು. ಚಿಂತೆ ಬೇಸರವಿಲ್ಲದೆ ಸಂತೋಷದಿಂದ ಬದುಕುವುದನ್ನು ಕಲಿತರೆ ಜೀವನ ಸಂತಸಮಯವಾಗುವುದು. ಜೀವನದಲ್ಲಿ ತುಂಬ ತೊಂದರೆ ಬಂದಾಗ, ಸೋತಾಗ ಇನ್ನು ಜೀವನವೇ ನಾಶವಾಯಿತು ಎಂದುಕೊಳ್ಳಬಾರದು. ಜೀವನ ನಾವು ಅಂದುಕೊಂಡಷ್ಟೇ ಅಲ್ಲ, ಪ್ರಪಂಚ ವಿಶಾಲವಾಗಿದೆ. ಬಾವಿಯಲ್ಲಿರುವ ಕಪ್ಪೆಯಂತೆ ಅದೇ ಪ್ರಪಂಚ ಎಂದುಕೊಳ್ಳಬಾರದು. ಹೊರಗಡೆ ಇನ್ನೊಂದು ಜಗತ್ತು ಇದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಬದುಕಿನಲ್ಲಿ ಸುಖ ದುಃಖ ಎರಡೂ ಇರುವುದು. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಜೀವನವೇ ಬೇಡ ಎಂದುಕೊಳ್ಳಬಾರದು. ಯಾವುದೇ ಸುಖ ದುಃಖಗಳು ನಿಮ್ಮನ್ನು ವಿಚಲಿತಗೊಳಿಸಬಾರದು. ಸೃಷ್ಟಿಯಲ್ಲಿ ದೇವರು ಎಲ್ಲವನ್ನು ನಿಗೂಢವಾಗಿ, ಯಾರ ದೃಷ್ಟಿಕೋನಕ್ಕೂ ಸಿಗದೆ ಭದ್ರವಾಗಿ ಇಟ್ಟಿದ್ದಾನೆ. ಅವನ ಇಷ್ಟದ ಪ್ರಕಾರವೇ ನಮ್ಮ ಜೀವನ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಇರುವಷ್ಟು ದಿನ ನೆಮ್ಮದಿಯಿಂದ ಬದುಕಬೇಕು. ಮನಃಶಾಂತಿಯನ್ನು ಎಂದೂ ಕಳೆದುಕೊಳ್ಳಬಾರದು. ಸಮಯದ ಜೊತೆ ಬದುಕುತ್ತಾ ಜೀವನವನ್ನು ಚಂದವಾಗಿರಿಸಬೇಕು. ಎಲ್ಲರೊಂದಿಗೆ ಪ್ರೀತಿಯಿಂದ ಹೊಂದಿಕೊಂಡು ಹೋಗಬೇಕು. ಕೆಲವೊಂದು ಮರೆಯುವುದನ್ನು ಕಲಿಯಬೇಕು. ಎಂದೋ ಯಾರೋ ಹೇಳಿದ ಅನಾವಶ್ಯಕ ಮಾತುಗಳನ್ನು ತಲೆಯಲ್ಲಿ ತುಂಬಿಕೊಂಡು ಒದ್ದಾಡುವುದಕ್ಕಿಂತ ಇಂದಿನ ದಿನ ಸಂತೋಷದಿಂದ ಇರುವುದನ್ನು ಕಲಿಯಬೇಕು. ಕೆಲವಷ್ಟು ಜನರಿರುತ್ತಾರೆ, ಯಾವಾಗಲೂ ಕೊರಗುತ್ತಾ ಇರುತ್ತಾರೆ. ಒಮ್ಮೆ ಯಾರೋ ಏನೋ ಹೇಳಿದರಂತೆ, ಇನ್ನೊಂದು ದಿನ ದಪ್ಪವಾಗಿದೆ ಎಂದು, ಮತ್ತೊಂದು ದಿನ ಕೂದಲು ಉದುರುತ್ತಿದೆ ಎಂದು, ಮಗದೊಂದು ದಿನ ಕೆಲಸಕ್ಕೆ ಅಡಚಣೆಯಾಯಿತು, ನಷ್ಟವಾಯಿತು. ಪ್ರತಿದಿನ ಚಿಂತೆ ಮುಗಿಯದ ಗೋಳಾಗಿರುತ್ತದೆ. ಬುದ್ಧಿವಂತನಾದವನು ಅವುಗಳ ಬಗ್ಗೆ ಯೋಚಿಸದೆ ಸದಾ ಕಾರ್ಯನಿರತನಾಗುವುದು. ಚಿಂತಿಸುವುದನ್ನು ಬಿಟ್ಟು ವಾಸ್ತವ ಅರಿಯುವುದು. ಎಲ್ಲದಕ್ಕೂ ಕೊರಗುವುದು ಬಿಟ್ಟು ಬದುಕಿನ ಪ್ರಯಾಣದಲ್ಲಿ ಅನುಭವದಿಂದ ಹೊಸ ಹೊಸ ಪಾಠ ಕಲಿಯುತ್ತಾ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು. ಬದುಕು ಎಲ್ಲವನ್ನೂ ಕಲಿಸುತ್ತದೆ. ನಗುವ ಪ್ರಪಂಚ ಅತಿ ಶ್ರೀಮಂತಿಕೆಯಿಂದ ಕೂಡಿರುತ್ತದೆ. ಈ ನಗುವನ್ನು ನಿಮ್ಮ ಜೀವನದಲ್ಲಿ ಸದಾ ಕಾಯ್ದುಕೊಳ್ಳಿ. ಚಿಕ್ಕ ಚಿಕ್ಕ ಮನಸ್ತಾಪಗಳನ್ನು ಬಿಟ್ಟು ನೆಮ್ಮದಿಯಿಂದ ಬದುಕನ್ನು ಸುಂದರ ಗೂಡಾಗಿ ಮಾಡಿಕೊಳ್ಳಿ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು.